ಗಂಡ ಹೆಂಡತಿ ಅಂತ ಪಬ್ಲಿಕ್ ನಲ್ಲಿ ಅನೌನ್ಸ್ ಮಾಡಿ ಈಗ ನಿನ್ನ ಹೆಂಡತಿನ ನಡುಬೀದಲ್ಲೇ ಬಿಟ್ಟು ಹೋಗ್ತಿದೆಯಲ್ಲ. ಅರೆ ಅವನಿಂದ ಮಿಸ್ ಆಗ್ಬೇಕಾಗಿತ್ತು, ಅದಕ್ಕೆ ಕಿಸ್ ಕೊಟ್ಟೆ. ಹೆಂಡತಿ ಅಂದಿದ್ದೆ ತಡ ಬಂದ್ಬಿಟ್ಲು ಒಳ್ಳೆ ರಾಮನಿಂದ ಸೀತೆ ಬಂದ. ಹೌದಯ್ಯ, ನಾನ್ ಸೀತೆನೆ. ಸೀತೆ. ನೀನು ಪಾತಾಳಕ್ ಹೋದ್ರು ಬಿಡಲ್ಲ, ಚಂದ್ರಲೋಕಕ್ಕೆ ಹೋದ್ರು ಬಿಡಲ್ಲ. ಅಯ್ಯೋ ದೇವ್ರೆ, ಬಂತಲ್ಲಪ್ಪ ಗ್ರಾಚಾರಕ್ಕೆ. ಬೀದಿಲ್ ಹೋಗ್ತಿದ್ ಮಾರಿನ ಮನೆಗ್ ಕರೆದಾಗಾಯ್ತು, ಮನೆಗ್ ಬಂದ್ ಮಾರಿನ ಮಂಚ ಕರೆದಾಗ. ಮಂಚ ಅಂದ ತಕ್ಷಣ ಜ್ಞಾಪಕಕ್ಕೆ ಬಂತು, ಇನ್ನೇನು ಮದುವೆ ಅಂತೂ ಆಗೋಯ್ತು, ಮಂಚ ಶಾಸ್ತ್ರನು ಮುಗಿಸೇ ಬಿಡೋಣವಾ? ಸ್ಟಾಪ್. ಬಹಳ ಬೇಗ ಅಪಾಯದ ಮಾರ್ಗ. ಒಳ್ಳೆ ಮುಹೂರ್ತ ಸಿಗ್ಲಿ, ಶಾಸ್ತ್ರ ಇಟ್ಕೊಳ್ಳೋಣ. ಹಾಗಾದ್ರೆ ಅಲ್ಲಿವರೆಗೂ ನಮ್ಮಿಬ್ರ ವ್ಯಾಪಾರ ನೋಡ್ಕೆ ಮಾಡೋಣ. ಬಂದಿದ್ರಲ್ಲಿ ನನಗರ್ಧ ನಿಮಗರ್ಧ, ಐ ಮೀನ್ 50-50. ಓಕೆ. ಮನೆ ತುಂಬಾ ಚೆನ್ನಾಗಿದೆಯಲ್ಲ, ಆದ್ರೆ ಬೀಗ ಹಾಕಿದ್ಯಲ್ಲ. ಹೇಗಾದ್ರೂ ಮಾಡಿ ಅದನ್ನ ತೆಗಿಲೇಬೇಕಲ್ಲ. ಅದೊಂದು ವಿದ್ಯೆಯನ್ನು ಕಲೀಲೇ ಇಲ್ವಲ್ಲ. ಕಲ್ಲಿದೆಯಲ್ಲ, ಒಡಿಯೋಕೆ ಕೈ ಇದೆಯಲ್ಲ. ಗೋ ಫಾಸ್ಟ್, ಆಲ್ ದಿ ಬೆಸ್ಟ್. ಏನಾಯ ಇದು ಕರ್ಮ, ಯಾವನಾದ್ರೂ ಕಳ್ತನ ಮಾಡ್ಬೇಕು, ನಾವು ಅವ್ನ ಹಿಡಿಬೇಕು, ನಮಗ್ ಪ್ರಮೋಷನ್ ಸಿಗಬೇಕು. ಆವಾಗ ಜೀವನದಲ್ಲಿ ಮುಂದೆ ಬರಬೇಕು. ಅಲ್ಲ, ಕಳ್ತನ ಮಾಡೋದೇ ಯಾವಾಗ, ನಾವು ಅವನ್ ಹಿಡಿಯೋದೇ ಯಾವಾಗ, ನಮಗ್ ಪ್ರಮೋಷನ್ ಸಿಗೋದೇ ಯಾವಾಗ, ನಾವು ಜೀವನದಲ್ಲಿ ಮುಂದೆ ಬರೋದೇ ಯಾವಾಗ? ಫಾಸ್ಟ್ ಈಗ. ಅಲ್ಲಿ ನೋಡಲ್ಲಿ, ನಮಸ್ಕಾರ. 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 ನಿಮ್ಮಿಂದ ಒಂದು ಸಣ್ಣ ಉಪಕಾರ ಆಗ್ಬೇಕಾ? ಏನು? ಈ ಮನೆ ನಮ್ದೇ ಸರ್. ಶಾಪಿಂಗ್ ಹೋಗಿದಾಗ ಕೀ ಕಳ್ದೋಯ್ತು. ಅದಕ್ಕೆ ಬೀಗ ಹೊಡಿತಿದ್ವಿ. ನಾವೇ ಹೊಡೆದ್ರೆ ಅಕ್ಕತೋರ್ ತಪ್ಪು ತಿಳ್ಕೊತಾರಲ್ಲ. ನೀವು ಪೊಲೀಸ್ನವರು, ಏನ್ ಬೇಕಾದ್ರೂ ಮಾಡಬಹುದು. ಅದಕ್ಕೆ ತಾವೇ ಬಂದು ಬೀಗ ಹೊಡ್ಕೊಟ್ರೆ ಯಾರಿಗೂ ಅನುಮಾನ ಬರಲ್ಲ ಅಲ್ಲ. ಚಿಕ್ಕ ಸಹಾಯ ಮಾಡಿ. ಪರೋಪಕಾರಾರ್ಥಂ ಇದಂ ಶರೀರಂ. ಎಲ್ಗೋ ಹೋಗ್ಬಿಟ್ರಿ ಸರ್. ಅಲ್ಲ, ಬೀಗ ಹೊಡಿಯೋರ್ನು ಒಳಗೆ ಹಾಕೋದ್ ನಾವು, ಈಗ ನಾವೇ ಬೀಗ ಹೊಡಿಯೋ ಪರಿಸ್ಥಿತಿ ಬಂದಿದೆ. ಸಹಾಯ ಕಣೋ, ಸಹಾಯ. ಹೊಡಿಯೋ. ತಗೊಳ್ಳಿ, ಬ್ಯಾಗ್. ನಡೀರಿ.